ಬೆಟ್ಟಗೇರಿ ಪ್ರೌಢಶಾಲೆಯ ಇಬ್ಬರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಹಾಲ್ ಟಿಕೆಟ್ ಸಿಗದೆ ಖಿನ್ನತೆಗೆ ಒಳಗಾಗಿದ್ದಾರೆ ಎಂದಿರುವ ಗ್ರಾಮಸ್ಥ ಹೊಸೂರು ಗಿರೀಶ್, ಮುಂದಿನ ಸೋಮವಾರದಿಂದ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಬೇಕು, ತಪ್ಪಿದಲ್ಲಿ ಆಮರಣಾಂತ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಎಂಬುದು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ. ವರ್ಷವಿಡೀ ಶ್ರಮಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಕೊನೆ ಹಂತದಲ್ಲಿ ಹಾಲ್ ಟಿಕೆಟ್ ಕೈತಪ್ಪಿದೆ. 17 ವಿದ್ಯಾರ್ಥಿಗಳ ಪೈಕಿ ಇಬ್ಬರಿಗೆ ಪರೀಕ್ಷೆ ಬರೆಯಲು ಅವಕಾಶ ಸಿಗಲಿಲ್ಲ. ಇದರಿಂದ ಅವರ ಶೈಕ್ಷಣಿಕ ಭವಿಷ್ಯವೇ ಸಂಕಷ್ಟದಲ್ಲಿ ಸಿಲುಕಿದೆ. ಶಾಲೆಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಎಡವಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾರ್ಚ್ 23ರ ಸೋಮವಾರದಿಂದ ಇಬ್ಬರು ವಿದ್ಯಾರ್ಥಿಗಳಿಗೂ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಬೇಕು. ಅಧಿಕಾರಿಗಳು ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಕ್ಷೇತ್ರದ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು. ಸೋಮವಾರದ ಪರೀಕ್ಷೆಗೂ ಅವಕಾಶ ನೀಡದಿದ್ದಲ್ಲಿ ಅಮರಣಾಂತ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಜೊತೆಗೆ ಕಾನೂನು ಹೋರಾಟಕ್ಕೂ ಮುಂದಾಗುವುದಾಗಿ ಹೊಸೂರು ಗಿರೀಶ್ ಎಚ್ಚರಿಸಿದರು. ಹಾಲ್ ಟಿಕೆಟ್ ಅನ್ನು ಇಶ್ಯೂ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಇನ್ನು 2 ಉಳಿದಂತ ಮಕ್ಕಳನ್ನ ಅವರ ಯಾವುದೇ ತಾಂತ್ರಿಕ ದೋಷಗಳನ್ನು ಹೇಳ್ಕೊಂಡು ಅಥವಾ ಇನ್ಯಾವ ಉದ್ದೇಶದಿಂದ ಇದಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಆ 2 ಮಕ್ಕಳು ಇವತ್ತು ಅಸಹಾಯಕರಾಗಿದ್ದಾರೆ. ಅವರ ಅವರ ಪೇರೆಂಟ್ಗಳು ಸಹಿತ ಅಸಹಾಯಕರಾಗಿದ್ದಾರೆ. ಎಷ್ಟು ಕೇಳಿಕೊಂಡ್ರು ಸಹಿತ ಅದು ಅವಕಾಶ ಆಗಲಿಲ್ಲ. ಆ ದಿವಸ ಎಲ್ಲ ರೀತಿಯ ಒಂದು ಶ್ರಮವನ್ನು ಸಹಿತ ಪಟ್ಟಿದ್ದಾರೆ. ಆ ದಿವಸ ಪಟ್ಟಿದ್ರು ಸಹಿತ ಅದಕ್ಕೆ ಫಲ ಸಿಗಲಿಲ್ಲ. ನಾವಿವತ್ತು ಕೇಳೋದಿಷ್ಟೇ, ಈ ಒಂದು ಎಕ್ಸಾಮ್ ನಮಗೆ ಲಾಸ್ ಆಯಿತು, ಅದಕ್ಕೆ ನಮಗೆ ಮನ್ನಣೆ ಕೊಡಬೇಕು ಮತ್ತು ನಮಗೆ ಮುಂದೆ ಸೋಮವಾರದಿಂದ ಮತ್ತೆ ಎಕ್ಸಾಮ್ ನಡೀತಿದೆ, ಆ ಎಕ್ಸಾಮ್ಗೆ ಅವಕಾಶವನ್ನು ಕೊಡಬೇಕು ಮತ್ತು ಏನು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಅನ್ನು ಸರಿದೂಗಿಸಿಕೊಂಡು ಇನ್ನು ಮುಂದಿನ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡುವಂಥ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು, ಆಡಳಿತ ಮಂಡಳಿ ಸಂಸ್ಥೆ ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನ ನಾವಿತ್ತು ಕೋರ್ಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಒಂದು ವೇಳೆ ಸೋಮವಾರ ದಿವಸ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಕಾನೂನಿನ ಹೋರಾಟವನ್ನು ಪೂರಕವಾಗಿ ನಾವು ಧರಣಿಯನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇದು ಎಲ್ಲಿವರೆಗೆ ನಮಗೆ ಒಂದು ಸೂಕ್ತ ಮಾರ್ಗವನ್ನು ಕೊಡೋ ತನಕ ಸಹಿತ ಆ ಧರಣಿಯನ್ನು ತೆಗೆಯುವುದಿಲ್ಲ ಅಂತ ಹೇಳುವಂಥ ಒಂದು ವಿಚಾರದೊಳಗಡೆ ನಾವು ಧರಣಿಯನ್ನ ಏರ್ಪಡಿಸ್ತೇವೆ. ಮಂಡೆ ಸೋಮವಾರ ಈ ಒಂದು ಎಲ್ಲ ಪ್ರಾಬ್ಲಮ್ ಏನಿದೆ ಇದು ಇತ್ಯರ್ಥಪಡಿಸುವಂಥ ವ್ಯವಸ್ಥೆ. ಇವತ್ತು ನಾನು ಕೇಳಿದಿಷ್ಟೇ ಮಾಧ್ಯಮ ಮಿತ್ರಗಳ ಹತ್ರ ಅಥವಾ ಅಧಿಕಾರಿಗಳಿಗೆ ತಿಳಿಸುವುದೇನು ಅಂತ ಹೇಳಿದ್ರೆ, ಇವತ್ತು ಮಾನ್ಯ ಕೋರ್ಟ್ ಏನಿದೆ ನಮಗೆ ಆದೇಶ ಮಾಡಿದ್ರೆ ಅದನ್ನು ನಾವು ಉಲ್ಲಂಘನೆ ಮಾಡೋದಾದ್ರೆ ಇನ್ನು ಇದರ ಮುಂದೆ ನಮಗೆ ಇನ್ನೆಲ್ಲಿ ಕೇಳಲಿಕ್ಕೆ ಅವಕಾಶಗಳಿರ್ತದೆ. ಈ ಅವಕಾಶವನ್ನು ಮಾಡಲಿಲ್ಲ ಅಂತಂದ್ರೆ ಇದಕ್ಕೆ ಯಾರು ಉತ್ತರ ಕೊಡುವುದು? ಈ ವ್ಯವಸ್ಥೆಯನ್ನು ಸರಿದೂಗಿಸಬೇಕು. ಮಾನ್ಯ ಕೋರ್ಟ್ ಏನಿದೆ ಇದಕ್ಕೆ ಮನ್ನಣೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ನಾನು ಈಗ ಈ ಮಾಧ್ಯಮದ ಮುಖಾಂತರ, ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾಡಿದ್ದು ಪುನಃ ಉಚ್ಚಾರಣೆ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಮಂಡೆ ಅವಕಾಶ ಕೊಡಲಿಲ್ಲ ಈ 2 ಮಕ್ಕಳಿಗೆ ಅಂತಾದ್ರೆ ಧರಣಿಯನ್ನು ಅಮರಣಾಂತರ ಧರಣಿಯನ್ನ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ತೀರ್ಮಾನವನ್ನ ನಮ್ಮ ಶಾಸಕರೇನಿದ್ದಾರೆ ಅಥವಾ ಡಿಸ್ಟ್ರಿಕ್ಟ್ ಜುಡಿಷಿಯಲ್ಸ್ ಏನಿದೆ ಇವರು ಇದನ್ನ ಗಮನಾರ್ಹವಾಗಿ ತಗೊಂಡು ಇದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಶಿಸ್ತಿನ ಕ್ರಮವನ್ನು ತಗೊಳ್ಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕ್ರಮವನ್ನು ಸೂಚಿಸಬೇಕು ಅಂತ ಹೇಳುವಂತ ಉಲ್ಲೇಖವನ್ನ ಈ ನಾಡಿನ ಒಳಗಡೆ ಮಾಡಬೇಕು ಅಂತ ಹೇಳುವಂತ ಒಂದು ಒತ್ತಾಯವನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ. ಬೆಳ್ಯನ ಪವಿತ್ರ ಕುಮಾರ್ ಮಾತನಾಡಿ, ತನ್ನ ಮಗು ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು, ಮನೆಗೆ ಶಾಲೆ ಹತ್ತಿರದಲ್ಲೇ ಇದೆ ಹಾಗೂ ಸುಸಜ್ಜಿತ ಕಟ್ಟಡ, ಆಟದ ಮೈದಾನವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಉದಯ ಶಾಲೆಗೆ ದಾಖಲಿಸಿರುವುದಾಗಿ ತಿಳಿಸಿದರು. ಪ್ರೌಢಶಾಲೆಯ 9 ಮತ್ತು 10ನೇ ತರಗತಿಗೆ ಮಾನ್ಯತೆ ಸಿಗದಿರುವ ಬಗ್ಗೆ ಬಹುತೇಕ ಪೋಷಕರಿಗೆ ಮಾಹಿತಿಯೇ ಇಲ್ಲ ಎಂದರು. ಹಾಲ್ ಟಿಕೆಟ್ ವಂಚಿತ ವಿದ್ಯಾರ್ಥಿ ಪ್ರಥಮ್ ಅವರ ಪೋಷಕರಾದ ಕಡ್ಯದ ನರೇಂದ್ರ ಹಾಗೂ ಶೋಭಾವತಿ ಬೇಸರ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟರೆ ಮಕ್ಕಳು ಕಳೆದ ಸರಿ ಹಾಳು ಮಾಡ್ಕೊಂಡಿದ್ರು, ಈ ಸತಿ ಮತ್ತೆ ಹಾಳು ಮಾಡ್ಕೊಳ್ತಾರೆ. ಆ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರಿಂದ ನಾವು ಅದನ್ನ ನಂಬ್ಕೊಂಡು ಬಂದ್ಬಿಟ್ರು. ಮತ್ತೆ ಸರ್ ಕೇಳಿದ್ರು, ನಮಗೆ ಗ್ರಾಮಗಳಲ್ಲಿ ಅಂದರೆ ನಿಮಗೆ ಇದು ಗೊತ್ತಿತ್ತಿಲ್ಲ ಅಂತ ಕೇಳಿದ್ರು. ಆದರೆ ಅನಧಿಕೃತ ಆಗಿರ್ಬೋದು, ಬಟ್ ಪೇರೆಂಟ್ಸಿಗೆ ಅದು ಗೊತ್ತಿಲ್ಲ. ಯಾಕೆಂತಂದ್ರೆ ಅವರು ಅದಕ್ಕೆ ಪರ್ಮಿಷನ್ ಉಂಟು ಅಂತೇಳಿ ಮಕ್ಕಳನ್ನ ಸೇರಿಸ್ಕೊಂಡಿದ್ದಾರೆ. ಮತ್ತೆ ನಮಗೆ ಒಂದು 10 ಗ್ರಾಮಗಳು ಗೊತ್ತಿತ್ತು, ನಮ್ಮ ಮಗನು ಅಲ್ಲಿ ನಮಗ ಒಂದು ಒಳ್ಳೆ ಗ್ರೌಂಡ್ ಇದೆ.
ಒಳ್ಳೆ ಕಟ್ಟಡಗಳಿದೆ ಅಲ್ಲಿ. ನಮಗೆ ಅಲ್ಲಿಂದ ಹತ್ತಿರದ ಸ್ಕೂಲ್, ನಮಗೆ ದೂರಕ್ಕೆ, ನಾವೆಲ್ಲ ರೈತರು, ನಮಗೆ ದೂರದ ಶಾಲೆಗಳಿಗೆ ಕಳಿಸೋಕೆ ಕಷ್ಟ ಇದೆ ನಮಗೆ. ನಾವು ಅದನ್ನ ನೋಡಿಕೊಂಡು ಅದೇ ಶಾಲೆಗಳಿಗೆ ನಾವು ಕಳಿಸ್ತಾ ಇರೋದು ಮಕ್ಕಳನ್ನ. ಅವರು ನಮಗೆ ಹೇಳಿದ್ದಾರೆ ಇದಕ್ಕೆ ಪರ್ಮಿಷನ್ ಇದೆ ಅಂತ ನಾವು ಹೇಳಿದ ಮೇಲೆ ನಾವು ಅದನ್ನ ಮಕ್ಕಳನ್ನ ಹಾಕಿರೋದು. ಅವರಿಗೆ ಗೊತ್ತಿಲ್ಲೋ ನಮಗೆ ಗೊತ್ತಿಲ್ಲ, ಬಟ್ ನಮಗೆ ಅವರು ನನಗೆ ಆ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಕಡ್ಯದ ಸೋಮಣ್ಣ, ಕಡ್ಯದ ಭವಾನಿ ಶಂಕರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.